ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀದೇ ಹೋಗಿದ್ರೆ ಹಾಗೆ ತೆಗಳದೆ ಹೋಗಿದ್ರೆ ನಾನು 17ನೇ ಬಜೆಟ್ ಮಂಡಿಸ್ತಾನೆ ಇರಲಿಲ್ಲ. ಈಗ 17ನೇ ಬಜೆಟ್ ಮಂಡಿಸಿದ್ದೀನಿ. ಅಂದರೆ ಲಂಕೇಶ್ ಅವರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ನನಗೆ, ಅಷ್ಟೇ ಪ್ರೀತಿ ಮಾಡೋರು. ಯಾವಾಗ ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋರು. ಸೊ ಅವರು ಅವರ ಸುಮಾರು 20 ವರ್ಷ ಅಲ್ಲ 20 ವರ್ಷ ಸಂಪಾದಕೀಯ ಬರೆದರು. ಆ ಸಂಪಾದಕೀಯನೇ ಇವತ್ತು ಟೀಕೆ ಟಿಪ್ಪಣಿಗಳು ಅಂತಾಗಿ ನಟರಾಜ್ ಉಳಿಯಾರ್ ಅವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಈ ರೀತಿಯಾಗಿ ಬಟ್ ಒಂದು ಏನಪ್ಪಾ ಅಂತಂದ್ರೆ ಇವ್ರು ಹೇಳಿದ್ರಲ್ಲ, ನಟರಾಜ್ ಉಳಿಯಾರ್ ಹೇಳಿದ್ರಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಿದ್ರು, ಆದರೆ ಕಾಂಗ್ರೆಸ್ ಇರಬೇಕು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಅನ್ನ ಟೀಕೆ ಮಾಡೋರು, ಆದರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಬಯಸ್ತಾ ಇದ್ರು. ಅವರು ಯಾರನ್ನು ಬಿಟ್ಟಿಲ್ಲ. ಈಗ JH ಪಟೇಲರು ಬಹಳ ಸ್ನೇಹಿತರು, ಅವರನ್ನು ಟೀಕೆ ಮಾಡಿದ್ರು. ಒಂದ್ಸಾರಿ ಮೂಲತಃ ಸೋಷಲಿಸ್ಟ್ ಅವರು, ಇವರು ಲಂಕೇಶ್ ಅವರು ಕೂಡ ಸೋಷಲಿಸ್ಟೇ, JH ಪಟೇಲರು ಸೋಷಲಿಸ್ಟೇ. ಒಬ್ಬ ಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡಿಬಿಟ್ಟಿದ್ರು ಕಾಲಿಗೆ, ಅದಕ್ಕೆ ಟೀಕೆ ಮಾಡಬಾರ್ದು ಬಿಟ್ಟಿದ್ರು. ಆಮೇಲೆ ಅದಕ್ಕೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ರು, ಮತ್ತೆ ಅದನ್ನು ಪ್ರಿಂಟ್ ಮಾಡಿದ್ರು. JH ಪಟೇಲ್ ಟೀಕೆಯನ್ನ ಪ್ರಿಂಟ್ ಮಾಡಿದ್ರು. ಅದಕ್ಕೋಸ್ಕರ ಲಂಕೇಶ್ ಅವರು ತೆರೆದ ಮನಸ್ಸಿನಿಂದ ಯಾವಾಗಲೂ ಕೂಡ ಇರ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಈ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಲಂಕೇಶ್ ಅವರು ಯಾವಾಗಲೂ ಕೂಡ ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದ ಸಮಾಜದಲ್ಲಿ ಯಾವಾಗಲೂ ಕೂಡ ಕೋಮುವಾದ ನಡಿಬಾರದು. ಈಗಲೂ ಕೂಡ ಕೋಮುವಾದ ವಿಜೃಂಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅವತ್ತೇ 80ನೇ ಇಸ್ವಿನಲ್ಲೇ ಕೋಮುವಾದದ ವಿರುದ್ಧ ಬರೀತಾ ಇದ್ರು, ಈಗಲೂ ಇದೆ. ಈಗ ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ಸಮಾಜದ ಹಿತ ಬಯಸೋರು, ನಾವೆಲ್ಲರೂ ಕೂಡ ಈ ಕೋಮುವಾದದ ವಿರುದ್ಧ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಲಂಕೇಶ್ ಅವರು ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥವರು. ಬಹುಶಃ ಗೌರಿ ಲಂಕೇಶ್ ಅಂತ ಪಾಪ ಈಗಿಲ್ಲ, ಕವಿತಾ ಲಂಕೇಶ್ ಇದ್ದಾರೆ. ಅವರು ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ರಿಪೋರ್ಟರ್ ಆಗಿದ್ರು. ಗೌರಿ ಲಂಕೇಶ್ ಅವರು ರಿಪೋರ್ಟರ್ ಆಗಿ ಅದನ್ನು ಬಿಟ್ಬಿಟ್ಟು ಬಂದು ಲಂಕೇಶ್ ಪತ್ರಿಕೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಹೋರಾಟಗಾರ್ತಿ ಒಬ್ಬರು. ನನಗೆ ಇವ್ರ ಪರಿಚಯ ಆದದ್ದು, ಆಶಾದೇವಿ ಪರಿಚಯ ಆದದ್ದು ಕೂಡ ಗೌರಿ ಲಂಕೇಶ್ ಮೂಲಕನೇ ಅಲ್ಲ. ಇವರು ಮತ್ತೆ ಎಲ್ಲರೂ ನಮ್ಮ ಇವರು ಕಮ್ಯುನಿಸ್ಟ್ ಅವರು. ಇವರಿಬ್ರು ಯಾವಾಗಲೂ ಜೊತೆಗೆ ಬರೋರು. ಜೊತೆಗೆ ಬರ್ತಾ ಮತ್ತೆ ಹೋರಾಟಗಾರ್ತಿಯಾಗಿದ್ರು. ಇವರು ಹೋರಾಟಗಾರ್ತಿರೇ. ಆಮೇಲೆ ಕವಿತಾ ಲಂಕೇಶ್ ಕೂಡ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ
ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅಂತವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಆದರೆ ಅವರ ವಿಚಾರ ಮಾತ್ರ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅವರು ಇನ್ನೊಂದು ಅವರ ಗುಣ ಏನಪ್ಪ ಅಂತಂದ್ರೆ, ಒಳ್ಳೆ ಗುಣ ಏನಪ್ಪ ಅಂತಂದ್ರೆ, ಯಾರಿಗೆ ಬರವಣಿಗೆಯ ಶಕ್ತಿ ಇದೆ ಅವನ್ನ ಗುರುತಿಸಿ ಬರೆಸ್ತಾ ಇದ್ರು. ನಾನು ಅವರು ಸಾಹಿತಿ ಆಗದೆ ಇರಬಹುದು ಅಥವಾ ಬರಹಗಾರರಾಗದೆ ಇರಬಹುದು, ಆದರೆ ಬರವಣಿಗೆ ಶಕ್ತಿ ಇದ್ರೆ ಅವರನ್ನು ಗುರುತಿಸಿ ಅವ್ರ ಕೈಲಿ ಬರೆಸರು. ಸೊ ಈ ಕೆಲಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ಅವರು ಅವರ ಪತ್ರಿಕೆಯಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಲಂಕೇಶ್ ಅವರು ತಮ್ಮದೇ ಆದಂಥ ಛಾಪನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಸಾಹಿತ್ಯದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಲಂಕೇಶ್ ಪತ್ರಿಕೆ ಇದೆಯಲ್ಲ, ಯಾವತ್ತೂ ಕೂಡ ಸರ್ಕಾರದ ಮೇಲೆ ಅವಲಂಬನೆ ಆಗಿರಲಿಲ್ಲ. ಸರ್ಕಾರದ ಮೇಲೆ ಅವಲಂಬನೆ ಯಾಕೆಂದ್ರೆ ಮುಲಾಜಿರಬಾರದು ಅಂತ ಒಂದು ಧ್ಯೇಯ ಅವರಲ್ಲಿ ಇತ್ತು. ಯಾವುದೇ ಸರ್ಕಾರಕ್ಕೆ ಮುಲಾಜಿ ಇರಬಾರದು, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಗಳು ಇಲ್ಲದೆ ಪತ್ರಿಕೆ ನಡೆಸ್ತಾ ಇದ್ರು. ಅವರು ಬದುಕಿರೋವರೆಗೂ ಕೂಡ, ಕೊನೆಯವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ಗಳಿಲ್ಲದೇನೆ ಪತ್ರಿಕೆಯನ್ನು ನಡೆಸಿದರು. ಸೀತಾರಾಮ ಕೂಡ ನನಗೆ ಅದಕ್ಕಿಂತ ಮುಂಚಿತವಾಗಿ ಪರಿಚಯ ಆಗಿದ್ದರು. ಗೌರಿಬಿದನೂರವರು ಹೆಚ್ಚಾಗಿ ಅಲ್ಲಿ ಭೇಟಿ ಮಾಡ್ತಾ ಇದ್ದವು. ಲಂಕೇಶ್ ಪತ್ರಿಕೆ ಆಫೀಸ್ನಲ್ಲಿ ಭೇಟಿ ಮಾಡಿಸ್ತಾ ಇದ್ದವು. ಅವರು ಸಿಗರೇಟ್ ಸೇದರು. ಇಲ್ಲಿ ಬಹಳ ಜನ ಅಭಿಮಾನಿಗಳಿದ್ದಾರೆ. ಸಿಗರೇಟ್ ಸೇದರು, ನಮಗೂ ಸಿಗರೇಟ್ ಸೇರಿಸರು. ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಕೂಡ ಅವರು ಸಿಗರೇಟ್ ಸೇದ್ತಾ ಇದ್ರು. ನಮ್ಮನಿಗೂ ಸಿಗರೇಟ್ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನ ನಾನು ಕೊನೆಯವರೆಗೂ ಕೂಡ, ನಾನು ಊರಿನಲ್ಲಿದ್ದೆ ಅವರು ನಿಧನರಾದಾಗ, ಊರಿಂದ ಬಂದೆ. ಅವರು ನಿಧನರಾದಾಗ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಉಚಿತ ಅಲ್ವೋ ಉಚಿತವೋ ಗೊತ್ತಿಲ್ಲ ನನಗೆ, ಆದರೂ ಭಾಗವಹಿಸಿದ್ದೆ. ಅದೇ ಕೊನೆ ಅವರ ಎಂಥದ್ದು ಇಂದಿರಾ ಲಂಕೇಶ್ ಅವರ ಪ್ರಕಾಶನದ ಮೂಲಕ ನೀವು ಅವರು ಅನೇಕ ಅವರ ಟೀಕೆ ಟಿಪ್ಪಣಿಗಳನ್ನು ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಜೊತೆಗೆ ಯುವಕರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಇಂದಿರಾ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.